ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸುಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ವ್ಯಕ್ತಿಯ ವರ್ಷದಲ್ಲಿ ಓನ ಮಾಸಿಕಗಳು ಅಂತಲೂ ಮಾಡ್ತಾರೆ. ರೆಗ್ಯುಲರಾಗಿ ಮಾಡುವಂಥ ಮಾಸಿಕ ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಓನ ಮಾಸಿಕ ಅಂತಲೂ ಮಾಡ್ತಾರೆ. ಈ ಓನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಓನ ಮಾಸಿಕಕ್ಕೂ ಇರೋ ವಿಶೇಷತೆ ಡಿಫ್ರೆನ್ಸು ಏನು? ಮತ್ತು ಇನ್ನೊಂದು ಏನು ಅಂದರೆ, ಅದಕ್ಕೆ ಓನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ಬೆಳ್ಜ ಇರುತ್ತೆ, ಕೆಲವು ದಿನಗಳು ಬೆಳ್ಜ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ. ರವಿಶಂಕರ್, ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಿಂತ ಮುನ್ನ ಪ್ರೇಕ್ಷಕರಲ್ಲಿ ಒಂದು ಮನವಿ. ನನ್ನ ಕಾರ್ಯಕ್ರಮವನ್ನು ಸಾಹಿತ್ಯಾಸಕ್ತರು ನೋಡ್ತಾರೆ, ತಾತ್ವಿಕರು ನೋಡ್ತಾರೆ, ವೈಜ್ಞಾನಿಕವಾದ ಚಿಂತನೆಗಳಿಗಾಗಿ ನೋಡ್ತಾರೆ, ಚಾರಿತ್ರಾಂಶಕ್ಕಾಗಿ ನೋಡ್ತಾರೆ. ಹೀಗಾಗಿ ನೋಟಕರು ವಿಭಿನ್ನ, ಬೇರೆ ಬೇರೆಯ ಅಪೇಕ್ಷೆಗಳಿಗೆ, ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಗೆ ನಾನು ಸ್ಪಂದಿಸಬೇಕು. ಹಾಗೆಯೇ ಇಹಲೋಕಕ್ಕೆ ಸಂಬಂಧಪಡದ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಒಂದು ಶಾಸ್ತ್ರ ಇದೆ ನಮ್ಮಲ್ಲಿ. ಆ ಶಾಸ್ತ್ರವೋ ಪುರಾಣವೋ ಯಾವುದೋ ಒಂದು ಆಧಾರ ಇದೆ. ಅದನ್ನು ನಂಬತಕ್ಕಂಥವ್ರು 100-190 ಜನ ಇದ್ದಾರೆ. ಹಾಗೆ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿ ಅಧ್ಯಯನ ಮಾಡಿ ನಂಬತಕ್ಕಂತಹವರಲ್ಲಿ ನಾನು ಒಬ್ಬನು. ಹೀಗಾಗಿ ಅಂತಹ ಪ್ರಶ್ನೆಗಳಿಗೆ ನಾನು ಆ ಹಿನ್ನೆಲೆಯಲ್ಲಿಯೇ ಉತ್ತರವನ್ನು ಕೊಡಬೇಕು. ಅದನ್ನು ನಂಬದೇ ಇರತಕ್ಕಂಥವರು ಇದ್ದಾರೆ. ಹಾಗಂದ ಮಾತ್ರಕ್ಕೆ ನೀವು ಉಳಿದವರ ಬಹುಜನರ ಅಪೇಕ್ಷಿತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗ ಸ್ವಲ್ಪ ಸಹಿಸ್ಕೋಬೇಕಾಗತ್ತೆ. ಪುಂಗಿ ಊದ್ತಾನೆ ಅಂತಲೋ, ಪುರಾಣ ಬಿಡ್ತಾನೆ ಅಂತಲೋ ಈ ರೀತಿ ಎಲ್ಲ ನೀವು ಆಕ್ಷೇಪಣೆ ಮಾಡುವಂತಿಲ್ಲ. ಯಾಕೆಂದ್ರೆ ಈಗಾಗಲೇ ಹೇಳಿದಾಗೆ ಮೂಲಭೂತವಾಗಿ ಕೆಲವರಿಗೆ ಆ ವಿಷಯದಲ್ಲಿ ಆಸಕ್ತಿ ಇದೆ ಮತ್ತು ಅದಕ್ಕೆ ಶಾಸ್ತ್ರಗಳ ಆಧಾರ ಇದೆ. ಅದನ್ನು ನಂಬತಕ್ಕಂಥವರು ಬಹಳಷ್ಟು ಮಂದಿ ಇದ್ದಾರೆ. ಆದ್ದರಿಂದ ನಿಮಗೆ ಅಂತಹ ಪ್ರಶ್ನೆ ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ನಿಮಗೆ ಅಂತಹ ಪ್ರಶ್ನೆಯಲ್ಲಿ ಆಸಕ್ತಿ ಇಲ್ಲದೆ ಇದ್ದರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನು ನಿರೀಕ್ಷಣೆ ಮಾಡಬೇಡಿ, ಕೇಳಲೇಬೇಡಿ, ಬಿಟ್ಬಿಡಿ. ನಿಮಗೆ ಯಾವುದು ಅಪೇಕ್ಷೆಯೋ ಅದನ್ನು ಮಾತ್ರ ನೋಡಿ. ಅಷ್ಟನ್ನು ನಿಮ್ಮಲ್ಲಿ ಮನವಿ ಮಾಡ್ತಾ ಇಂದಿನ ಪ್ರಶ್ನೆ ತಗೊಳ್ಳೋಣವೇ. ರವಿಶಂಕರ್, ಕೇಳಿದ್ದೀರಿ, ಊನಮಾಸಿಕಗಳ ವಿಶೇಷವನ್ನ ಕುರಿತು ಮಾತಾಡಿ ಅಂತ ಹೇಳಿದ್ದೀರಿ, ಊನಮಾಸಿಕಗಳ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರಿ. ನಾನು ಯೋಚನೆ ಮಾಡಿದೆ, ಈ ಹಿನ್ನೆಲೆಯಲ್ಲಿ ಈ ಮಾಸಿಕಗಳ ಬಗ್ಗೆ ಅಥವಾ ಶ್ರಾದ್ದದ ಬಗ್ಗೆ ಒಂದು ಪೂರ್ಣ ಚಿತ್ರಣವನ್ನು ಕೊಟ್ಟು ಬಿಡೋಣ ಅಂತ. ಪೂರ್ಣ ಚಿತ್ರಣ ಕೊಡ್ಬೇಕಾದ್ರೆ ಗಂಟೆಗಳು ಬೇಕಾಗುತ್ತೆ. ಅಷ್ಟಲ್ಲದೆ ಇದ್ದರೂ ಅತ್ಯಂತ ಸ್ಥೂಲವಾಗಿ 100 ವಿಷಯಗಳಿದ್ರೆ ಯಾವುದಾದ್ರು ಒಂದು 10 ಪ್ರಧಾನ ವಿಷಯಗಳನ್ನು ತಗೊಂಡು ಮಾತಾಡೋಣ ಅಂತ ಅಂದುಕೊಂಡು. ಹೀಗಾಗಿ ನೀವು ಊನು ಮಾಸಿಕಗಳನ್ನು ತಿಳ್ಕೋಬೇಕಾದ್ರೆ ಮಾಸಿಕಗಳನ್ನು ತಿಳ್ಕೋಬೇಕು. ಮಾಸಿಕಗಳನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಅದಕ್ಕಿನ್ನ ಪ್ರಾರಂಭದಲ್ಲಿ ಬರತಕ್ಕಂಥ ಸಪಿಂಡೀಕರಣವನ್ನು ತಿಳ್ಕೋಬೇಕು. ಸಪಿಂಡೀಕರಣವನ್ನು ತಿಳ್ಕೋಬೇಕಾಗಿದ್ರೆ ಆ ಸಪಿಂಡೀಕರಣದ ಹಿಂದೆ ಬರತಕ್ಕಂಥ ಏಕೋದ್ದಿಷ್ಟ ಶ್ರಾದ್ದಗಳನ್ನು ತಿಳ್ಕೋಬೇಕು. ಏಕೋದ್ದಿಷ್ಟ ಶ್ರಾದ್ದಕ್ಕೂ ಸಪಿಂಡೀಕರಣ ನಂತರ ಬರತಕ್ಕಂಥ ಪಾರ್ವಣ ಶ್ರಾದ್ದಕ್ಕೂ ಇರತಕ್ಕಂಥ ವಿಭಿನ್ನತೆಯನ್ನು ತಿಳ್ಕೋಬೇಕು. ಇದು ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ
ಮೃತನಾದ ವ್ಯಕ್ತಿಗೆ ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ತಿಳ್ಕೋಬೇಕು. ಬಹುಶಃ ಅದನ್ನು ನಾನು ಹೆಚ್ಚು ಪ್ರಾಯೋಗಿಕವಾದ್ರಿಂದ ಹೇಳೋಕೆ ಹೋಗೋದಿಲ್ಲ. ಅದಕ್ಕಿಂತ ಮುಂಚೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಇರತಕ್ಕಂತಹ ಅಥವಾ ಇನ್ನೇನು ನನ್ನ ಆಯುಷ್ಯ ಮುಗೀತು, ನಾನು ಪರಲೋಕಕ್ಕೆ ಹೋಗಬೇಕು, ಹೋಗ್ತಾ ಇದ್ದೇನೆ ಅನ್ನತಕ್ಕಂಥ ವ್ಯಕ್ತಿ ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳನ್ನು ಕುರಿತು ತಿಳ್ಕೋಬೇಕು. ಹೀಗಾಗಿ ಸಾಯಲಿಕ್ಕೆ ಇನ್ನೇನು ಅನುವಾಗಿರತಕ್ಕಂತಹ ವ್ಯಕ್ತಿಯಿಂದ ಹಿಡಿದು ಯಮಧರ್ಮರಾಯನ ಪಟ್ಟಣಕ್ಕೆ ಹೋಗತಕ್ಕಂತಹ ಕ್ಷಣದ ತನಕದ ಚಿಂತನೆಗಳನ್ನು ನಾವು ತಿಳ್ಕೊಳ್ಬೇಕು. ಊನಮಾಸಿಕಗಳು ಮಾಸಿಕಗಳು ಅಂತ ಅರ್ಥ ಮಾಡಿಕೊಳ್ಳುವ ಮುಂಚೆ, ಯಾಕೆಂದ್ರೆ ಮಾಸಿಕದ ಕೊನೆಯಲ್ಲಿ ನಾವು ಯಮಧರ್ಮರಾಯನ ಹತ್ರಕ್ಕೆ ಹೋಗ್ತೀವಿ. ಇಷ್ಟು ವಿಸ್ತಾರವಾಗಿರತಕ್ಕಂಥ ವಿಷಯ ನೀವು ಕೇಳಿರತಕ್ಕಂಥ ಪ್ರಶ್ನೆಯಲ್ಲಿ ಅಡಕವಾಗಿದೆ. ಅದು ಕಾರಣ ನಾನೊಂದು 2-3 ಸಂಚಿಕೆಗಳನ್ನು ಬಳಸಿಕೊಂಡು ಈ ವಿಷಯವನ್ನು ಪ್ರಸ್ತಾವ ಮಾಡಿದೆ. ಮೊದಲನೆಯ ಭಾಗದಲ್ಲಿ, ಈ ಸಂಚಿಕೆಯಲ್ಲಿ, ಸಾಯುವುದಕ್ಕೆ ಸಿದ್ಧನಾಗಿರುವ, ಅಂದರೆ ಸಾಮಾನ್ಯವಾಗಿ ಒಂದು 60 ವರ್ಷ ಆದ್ಮೇಲೆ ಅಂತ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಮನುಷ್ಯನ ಆಯುಷ್ಯ 60ರ ಆಸುಪಾಸಿನಲ್ಲಿದೆ ಸರಾಸರಿ. ಈಗ ನಾನು ಹೇಳದಿರತಕ್ಕಂಥ ವಿಷಯನ ಮುದುಕರಾದ್ಮೇಲೆ ಮಾಡಬೇಕು ಅಂತ ಏನಿಲ್ಲ. ಮಧ್ಯವಯಸ್ಕರಿದ್ದಾಗಲೂ, ಪ್ರೌಢರಾಗಿದ್ದಾಗಲೂ ಅದಕ್ಕಾಗಿ ಸಿದ್ಧತೆಯನ್ನೋ ಅಥವಾ ಮಾಡಿಕೊಳ್ಳತಕ್ಕಂಥದ್ದನ್ನೋ ಮಾಡಬೇಕು, ಮಾಡಿದರೆ ಉತ್ತಮ. ಅಂದರೆ ಸಾಯುವುದಕ್ಕಿಂತ ಮುನ್ನ ವ್ಯಕ್ತಿ ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳು. ಆ ಕರ್ತವ್ಯಗಳನ್ನು ಯಾಕೆ ಮಾಡಬೇಕು ಅನ್ನುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅರ್ಥ ಮಾಡಿಕೊಳ್ಳುವ ಮುನ್ನ ಒಂದು ಪರಮ ಸತ್ಯವನ್ನು ನಾವೆಲ್ಲ ತಿಳ್ಕೋಬೇಕು. ಅದೇನು? ನಾವು ಸಾಯ್ತೀವಿ. ಸಾಯ್ತೀವಿ ಅಂದ್ರೆ ಅರ್ಥ ಏನು? ನಾವು ಸಾಯುತ್ತೇವೆ ಎಂದರೆ ನಮ್ಮ ದೇಹದ ಒಳಗೆ ಇರತಕ್ಕಂತಹ ಪ್ರಾಣ ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತದೆ. ನಮ್ಮ ದೇಹವನ್ನು ಅದು ಬಿಡ್ತಾ ಇದ್ದಾಗೆ ಈ ಸ್ಥೂಲ ದೇಹ ಉರುಳುತ್ತೆ. ಆಗ ಅದನ್ನು ಹೆಣ ಅಂತ ಕರೀತಾರೆ. ಅದಕ್ಕೆ ಏನು ಸಂಸ್ಕಾರ ಮಾಡಬೇಕು ಅನ್ನತಕ್ಕಂಥದ್ದೇ ಮೊದಲನೇ ದಿವಸ ತಗೊಂಡೋಗಿ ಸುಡ್ತಾರೋ, ಹೂತು ಹಾಕ್ತಾರೋ, ಇಂಥದ್ದೇನೋ ಒಂದಿದೆ. ಅದು 2ನೇ ಭಾಗ, ಅದಕ್ಕೆ ಆಮೇಲೆ ಬರ್ತೀನಿ. ಆದ್ರೆ ಇದು ಗೊತ್ತಾಗಿದೆಯಲ್ಲ ನಮಗೆ, ನಾವು ಸಾಯ್ತೀವಿ. ಸತ್ತ ಮೇಲೆ ನಮ್ಮ ಪ್ರಾಣ ನಮ್ಮ ದೇಹದಿಂದ ಹೊರಕ್ಕೆ ಹೋಗುತ್ತದೆ. ಈಗ ಪ್ರಶ್ನೆ ಇರತಕ್ಕಂಥದ್ದು, ನಮ್ಮ ದೇಹದಿಂದ ಹೊರಕ್ಕೆ ಹೋಗತಕ್ಕ ಪ್ರಾಣ ಎಲ್ಲಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ, ಅದರ ದಾರಿ ಯಾವುದು, ಆ ಪ್ರಾಣದ ಜೊತೆಗೆ ಇರತಕ್ಕಂಥವ್ರು ಯಾರು, ಆ ಪ್ರಾಣವನ್ನ ನೋಡಿಕೊಳ್ಳತಕ್ಕಂಥವರು ಹೇಗೆ ಆ ಪ್ರಾಣದ ಜೊತೆಗೆ ವರ್ತಿಸ್ತಾರೆ, ಇದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಗರುಡ ಪುರಾಣದಲ್ಲಿ ತುಂಬಾ ವಿವರಪೂರ್ವಕವಾಗಿ ವರ್ಣನೆ ಮಾಡಿದ್ದಾರೆ. ಆಸಕ್ತಿ ಇರತಕ್ಕಂಥವರು ಅದನ್ನು ಓದಬೇಕು. ಇದನ್ನ ತಿಳ್ಕೊಂಡ ಮೇಲೆ ನಮ್ಮ ಜೀವನವನ್ನ ಒಂದ್ಸಲ ನಾವು ನೋಡ್ಬೇಕು. ನಾವು ಬದುಕಿರುವಾಗ ಜ್ಞಾತ ಅಂದ್ರೆ ಗೊತ್ತಿರತಕ್ಕಂಥದ್ದು, ಅಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಜ್ಞಾತ ತಪ್ಪುಗಳನ್ನು ಮಾಡಿರ್ತೀವಿ, ಉದ್ದೇಶಪೂರ್ವಕವಾಗಿಯೋ ಅಥವಾ ಗೊತ್ತಿಲ್ಲದೆಯೋ. ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೆದಿರುತ್ತೆ. ಆ ಘಟನೆಗಳಿಂದ ಹಲವರಿಗೆ ಉಪದ್ರವವಾಗಿರುತ್ತೆ. ಬಹಳ ಜನಕ್ಕೆ ನೋವನ್ನು ನಾವು ಕೊಟ್ಟಿರ್ತೀವಿ. ಇದೆಲ್ಲ ಪಾಪವಾಗಿ ಪರಿವರ್ತನೆ ಆಗುತ್ತೆ. ನಮಗೆ ಗೊತ್ತಿದೆ ಪಾಪ ಮತ್ತು ಪುಣ್ಯ ಅಂತಕ್ಕಂಥ 2 ಭಾಗ ಇದೆ, ನಮ್ಮ ಕ್ರಿಯೆಗಳಿಂದ ಹುಟ್ಟುತ್ತೆ ಅಂತ. ಈಗಾಗಲೇ ಹೇಳಿದ್ದೀನಿ, ಜ್ಞಾತ ಕೆಲವು ಗೊತ್ತಿರಲ್ಲ, ಕೆಲವು ಗೊತ್ತಿರುತ್ತೆ. ಈ ಗೊತ್ತಿಲ್ಲದೆ ಆದಂತಹ ತಪ್ಪುಗಳು ಅಷ್ಟು ಕಷ್ಟ ಅಲ್ಲ.
ಇನ್ನು ಪ್ರಾರ್ಥನೆ ಮಾಡೋದ್ರಿಂದಲೋ ಪೂಜೆ ಮಾಡೋದು ಹೋಗುತ್ತೆ. ಆದರೆ ಗೊತ್ತಿದ್ದೂ ಆಗಿರುತ್ತಲ್ಲ ಕೆಲವು ತಪ್ಪುಗಳು, ಅದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ, ಅದು ಬಹಿರಂಗಕ್ಕೆ ಗೊತ್ತಿರೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾಡತಕ್ಕಂಥ ಪ್ರತಿಯೊಂದು ತಪ್ಪನ್ನೂ ದೈವ ಮೂಲಗಳಿಂದ, ಅಂದ್ರೆ ಯಮಧರ್ಮರಾಯನ ಅನುಚರರ ಮೂಲಕ, ಶ್ರವಣ ಅಂತಲೂ ಏನೋ ಕರೀತಾರೆ ಅವ್ರು ನೋಡ್ತಾ ಇರ್ತಾರೆ, ಅವ್ರು ಗುರುತಾಕೊಳ್ತಾ ಇರ್ತಾರೆ, ಅಧ್ಯಯನ ಮಾಡ್ತಿರ್ತಾರೆ ಎಲ್ರೂ. ಅವರ ಮೂಲಕ ಈ ಪಾಪಗಳ ಪಟ್ಟಿ ಎನ್ನುವುದು ಸಿದ್ಧ ಆಗುತ್ತೆ. ನಾವೆಲ್ಲರೂ ಮಾಡ್ತೀವಿ. ನಾವೆಲ್ಲರೂ ಎಂಥದ್ದೋ ಒಂದಷ್ಟು ಪಾಪಗಳನ್ನು ಮಾಡುತ್ತೇವೆ. ಹೀಗೆ ಪಾಪಗಳನ್ನು ಮಾಡಿದ ಮೇಲೆ ನಮ್ಮನ್ನ ಆ ಪಾಪಗಳಿಂದ ಗುರ್ತಿಸುತ್ತಾರೆ. ಪುಣ್ಯದಿಂದಲೂ ಗುರುತಿಸ್ತಾರೆ, ಅದಕ್ಕೆ ಸ್ವರ್ಗ ಇತ್ಯಾದಿ, ಆ ಮಾತು ಬೇರೆ. ಅದು ನಾವು ಗಮನ ಇಡ್ತಾ ಇರ್ತಕ್ಕಂಥದ್ದು ಪಾಪಗಳ ಬಗ್ಗೆ. ಪಾಪಗಳಿಂದ ಗುರ್ತಿಸಿದಾಗ ನಮ್ಮನ್ನು ಪಾಪಿ ಅಂತ ಕರೀತಾರೆ. ಇದೀಗ ಈ ಪಾಪಗಳ ಮೊತ್ತವನ್ನು ಹೊತ್ತು ನಮ್ಮ ಪ್ರಾಣ, ಈ ಸದ್ಯಕ್ಕೆ ಆತ್ಮ ಅಂತ ಕರೆಯೋಣ, ಅದಕ್ಕೆ ನಮ್ಮ ದೇಹದ ಒಳಗೆ ಬಂಧಿತವಾಗಿರತಕ್ಕಂತಹ ಆತ್ಮ ಬಿಡುಗಡೆಯನ್ನು ಹೊಂದಿ ಹೊರಕ್ಕೆ ಹೊರಟಾಗ ಯಮಲೋಕದಿಂದ ಯಮಕಿಂಕರರು ಬರುತ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಅಂದ್ರೆ ದೇಹದಿಂದ ಬಿಡುಗಡೆಯಾಗಿರತಕ್ಕಂತಹ ಆತ್ಮವನ್ನು ಕರೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಅವರಿಗೆ ನಾವು ಪಾಪಿಗಳಾಗಿ ಕಂಡಾಗ ನಮ್ಮ ಬಗ್ಗೆ ಅವರಿಗೆ ಗೌರವ ಇರಲ್ಲ. ಅವರ ಹತ್ರ ಯಮದಂಡಗಳಿರುತ್ತೆ, ಪಾಶಗಳಿರುತ್ತೆ, ಕುತ್ತಿಗೆ ಕುಣಿಕೆ ಹಾಕಿ ಎಳಕೊಂಡು ದರ ಹೋಗ್ತಾರೆ, ಅದರಿಂದ ಎರಡೇಟು ಕೊಡುತ್ತಾರೆ, ಇತ್ಯಾದಿ ಇತ್ಯಾದಿ. ಸಾಮಾನ್ಯವಾಗಿ ಪೊಲೀಸರ ಕೈನಲ್ಲಿ ಕಳ್ಳನೊಬ್ಬ ಸಿಕ್ಕಿಕೊಂಡಾಗ ಆ ಕಳ್ಳನಿಗೆ ಯಾವ ಗೌರವವನ್ನು ಕೊಡುತ್ತಾರೋ, ಆ ಕಳ್ಳನೋ ಕೊಲೆಗಾರನೋ ದರೋಡೆಕೋರನೋ ಮೋಸಗಾರನೋ ಯಾರೋ ಒಬ್ರು ಯಾವ ರೀತಿ ಅವರನ್ನ ಎಳ್ಕೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿ ಯಮಕಿಂಕರರು ನಮ್ಮ ಆತ್ಮವನ್ನ ಕರ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗ್ತಾರೆ, ಹೊಡ್ಕೊಂಡು ಹೋಗ್ತಾರೆ, ಚುಚ್ಚುತ್ತಾರೆ, ಪರಚುತ್ತಾರೆ, ಗಲಾಟೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ವರ್ಣನೆ ಎಲ್ಲ ನೀವು ನೋಡಬಹುದು. ಈಗ ಪ್ರಶ್ನೆ ಇರತಕ್ಕಂಥದ್ದು, ಆ ರೀತಿ ಅವರು ನಮಗೆ ಹಿಂಸೆ ಕೊಡ್ತಾರಲ್ರಿ, ಕಷ್ಟ ಕೊಡ್ತಾರಲ್ರಿ, ಶಿಕ್ಷೆಯಂತೆ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರಲ್ಲಪ್ಪ, ಅದರಿಂದ ನಾವು ಭವಿಷ್ಯದಲ್ಲಿ ನೋಯುತ್ತೇವಲ್ಲ, ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಅದಕ್ಕೂ ಶಾಸ್ತ್ರಗಳಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಒಂದು 2-3 ಮಾರ್ಗಗಳನ್ನು ಹೇಳಿದ್ದಾರೆ. ಮೊದಲನೆಯ ಮಾರ್ಗ, ನಾವ್ಯಾರು ಮಾಡೋಕ್ಕಾಗದೇ ಇರೋದು, ಪಾಪವೇ ಮಾಡದೇ ಇರತಕ್ಕಂಥದ್ದು, ತಪ್ಪೇ ಮಾಡದೇ ಇರತಕ್ಕಂಥದ್ದು, ಅಪರಾಧವನ್ನೇ ಮಾಡದೇ ಇರತಕ್ಕಂಥದ್ದು, ಯಾರಿಗೂ ಹಿಂಸೆಯನ್ನೇ ಕೊಡದೇ ಇರತಕ್ಕಂಥದ್ದು. ಅಂಥವ್ರಿಗೆ ಈ ಸಮಸ್ಯೆಯೇ ಇಲ್ಲ. ಅವರನ್ನ ದೇವಿಯ ಅಂದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನಾವೆಲ್ಲ ಆ ಗುಂಪಿಗೆ ಸೇರಲ್ಲ, ನಮ್ಮಿಂದ ಏನೋ ಒಂದು ಘಟಿಸಿರುತ್ತೆ. ಅಂತಹವರು ಈಗ ಆ ಬಾಧೆಯಿಂದ ತಪ್ಪಿಸಿಕೊಳ್ಳಬೇಕಾಗಿದ್ದರೆ ಪ್ರಧಾನವಾದ 2 ಮಾರ್ಗಗಳಿದೆ. ಮೊಟ್ಟ ಮೊದಲನೆಯ ಮಾರ್ಗ ಈಗಾಗಲೇ ಹೇಳಿದೆ, ಮಧ್ಯವಯಸ್ಕರಾದ ಮೇಲೆ ಅಥವಾ ಇನ್ನೇನು ಆಯ್ತು ನಮಗೆ ವಯಸ್ಸು ಮುಗಿದಿದೆ, ಇನ್ನೇನು ನಮಗೆ ಪ್ರಾಣ ಹೋಗುತ್ತೆ ಅನ್ನತಕ್ಕಂಥ ಮನಸ್ಥಿತಿ ಬಂದ ಮೇಲೆ
ಅವರು ಈ 2 ಕೆಲಸಗಳನ್ನು ಮಾಡಬೇಕು. ಏನು? ಮೊಟ್ಟ ಮೊದಲನೆಯದು, ಇಲ್ಲಿ ತನಕ ಆಯಿತು, ಬದುಕಿನ ಹೋರಾಟಕ್ಕಾಗಿಯೋ ಕರ್ತವ್ಯ ಪಾಲನೆಗಾಗಿಯೋ ಸಂಸಾರಕ್ಕಾಗಿಯೋ ಗಂಡಿರಲಿ ಹೆಣ್ಣಿರಲಿ ಯಾರೇ ಇರಲಿ ಆಯಾ ಜೀವನದ ನಾಟಕಗಳನ್ನು ಆಡಿದ್ದಾಯಿತು, ಅದರೊಳಗೆ ವ್ಯಸ್ತರಾಗಿದ್ದಾಯಿತು. ಇದೀಗ ನಾವು ಹೋಗ್ತಾ ಇದ್ದೀವಿ, ಇಹಲೋಕದ ಋಣವನ್ನು ತೀರಿಸಿ ಹೋಗ್ತಾ ಇದ್ದೀವಿ, ಇಹಲೋಕದ ಸಂಬಂಧವನ್ನು ಕಡಿದುಕೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ನಮ್ಮ ಮುಂದಿನ ಪ್ರಯಾಣ ಸ್ವಲ್ಪ ಸುಖವಾಗಿರಬೇಕಾಗಿದ್ರೆ ನಾವು 2 ಕೆಲಸಗಳನ್ನು ಮಾಡಬೇಕು. ಒಂದನೆಯ ಕೆಲಸ ಭಗವದ್ ಧ್ಯಾನ, ದೈವ ಸ್ಮರಣೆ, ದೈವ ಪಾರಾಯಣ, ದೈವ ಗ್ರಂಥ ಅಧ್ಯಯನ, ದೈವ ಕಾರ್ಯ. ಅಂದರೆ ಈಗಾಗಲೇ ಹೇಳಿದಾಗೆ ಇಹಲೋಕ ಆಯಿತು, ಅದು ಸಾಕಷ್ಟಾಗಿದೆ. ಈಗ ಪರಲೋಕಕ್ಕೆ, ಇನ್ನೊಂದು ಲೋಕಕ್ಕೆ ಹೋಗಬೇಕಾಗಿದೆ. ಆ ಇನ್ನೊಂದು ಲೋಕದಲ್ಲಿ ಇರತಕ್ಕಂತಹ ಆ ಇನ್ನೊಂದು ದೇಶದ ಲೋಕದ ಆ ಪ್ರಜಾಸ್ವಾಮ್ಯಕ್ಕೆ ಒಬ್ಬ ಮುಖ್ಯಸ್ಥ ಇರ್ತಾನೆ. ಪ್ರಕೃತ ತಕ್ಷಣ ನಮಗೆ ಸಿಗತಕ್ಕಂಥದ್ದು ಯಮಧರ್ಮರಾಯ. ಆ ನಂತರ ಬೇರೆ ಬೇರೆ ದೇವತೆಗಳು ಇತ್ಯಾದಿ. ಅವರನ್ನು ಸಂಪ್ರೀತಗೊಳಿಸತಕ್ಕಂತಹ ರೀತಿಯಲ್ಲಿ ನಾವು ನಮ್ಮ ಕೊನೆಯ ಜೀವನವನ್ನು ಕಳೆಯಬೇಕು. ಆಗಲೇ ಹೇಳಿದಾಗೆ ಸುಮಾರು 60 ವರ್ಷ ಆದಮೇಲೆ ಯಾರು ಯಾವ ದೈವವನ್ನು ಇಷ್ಟಪಡುತ್ತಾರೋ ಆ ದೈವದ ನಾಮಸ್ಮರಣೆಯನ್ನು ಮಾಡಬಹುದು. ಆ ದೈವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪೂಜೆ ವ್ರತ ಇತ್ಯಾದಿಗಳನ್ನು ಮಾಡಬಹುದು. ಹೀಗಾಗಿ ನಾವು ದೈವ ಕೃಪೆಗೆ ಪಾತ್ರರಾಗತಕ್ಕಂಥ ರೀತಿಯಲ್ಲಿ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬೇಕು. ಕೊನೆಗಾದರೂ ನಾವು ಆಸ್ತಿಕರಾಗಿದ್ದು ದೈವ ಪ್ರೀತಿಗಾಗಿ ಪ್ರಯತ್ನ ಪಟ್ಟರೆ ಬರತಕ್ಕಂಥ ಯಮಕಿಂಕರರಿಗೆ ನಮ್ಮ ಬಗ್ಗೆ ಸ್ವಲ್ಪ ಆದರ ಮೂಡುತ್ತದೆ. ಹಾಗೆ ಅವರು ನಮ್ಮ ಬಗ್ಗೆ ಸ್ವಲ್ಪ ಒಳ್ಳೆಯ ಮನಸ್ಸನ್ನು ಹೊಂದಿದ್ದಾಗ ನಮಗೆ ಕೊಡತಕ್ಕಂಥ ಹಿಂಸೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಮೊದಲು ಮಾಡಬೇಕಾಗಿರತಕ್ಕಂಥ ಭಾಗ. ಅತ್ಯಂತ ಸುಲಭ. ಅಂದ್ರೆ ನಮ್ಗೆ ಗೊತ್ತಿಲ್ವಲ್ರಿ ಯಾವಾಗ ನಾವು ಹೋಗ್ತೀವಿ ಅಂತ. ಅದರಿಂದ ಯಾವುದೋ ಒಂದು ನಮಗೆ ಪ್ರಿಯವಾಗಿರತಕ್ಕಂಥ ದೈವದ ನಾಮದ ಪ್ರಯತ್ನ ಪೂರ್ವಕವಾದ ಉಚ್ಚಾರಣೆಯನ್ನು ಮಾಡಬೇಕು. ಗಣಪತಿ ಅಂತಲೋ, ಮಾರುತಿ ಅಂತಲೋ, ಕಾಳಮ್ಮ ಅಂತಲೋ, ಲಕ್ಷ್ಮೀದೇವಿ ಅಂತಲೋ, ವಿಷ್ಣು ಅಂತಲೋ, ಶಿವ ಅಂತಲೋ, ಯಾರೋ ಒಂದು ನಾವು ಇಷ್ಟಪಡತಕ್ಕಂಥ ನಮ್ಮ ಮೇಲೆ ಪ್ರಭಾವ ಬೀರಿರತಕ್ಕಂತಹ ದೈವದ ನಾಮಸ್ಮರಣ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಅದು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಅಭ್ಯಾಸ ಮಾಡಬೇಕು ಅದನ್ನ, ಮಾರುತಿ ಮಾರುತಿ ಅಂತ. ಆಮೇಲೆ ಅದೇನಾಗುತ್ತೆ, ಬರ್ತಾ 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 ನಾವು ಪ್ರಯತ್ನ ಪಡದೇ ಬಂದ್ಬಿಡುತ್ತೆ. ಈಗ ಗೋಂದಾವಳಿ ಮಹಾರಾಜರ ಪಂಥದವರು ಕೈನಲ್ಲಿ ಜಪಮಾಲೆ ಹಿಡ್ಕೊಂಡು ಯಾವಾಗಲೂ ಶ್ರೀರಾಮ 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 ಅಂತ ಹೇಳ್ತಿರ್ತಾರೆ. ಅಂದರೆ ಪ್ರಯತ್ನ ಪೂರ್ವಕವಾಗಿ ಆ ರೀತಿಯ ನಾಮಸ್ಮರಣೆಯನ್ನು ಆರಂಭ ಮಾಡಿ ಅದು ಹಾಗೆ ಅಭ್ಯಾಸ ಆಗ್ಬಿಡುತ್ತೆ. ಅಂದ್ರೆ ಸದಾ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿ ಇರತಕ್ಕಂಥದ್ದು. ಈಗಾಗಲೇ ಹೇಳಿದಾಗ ಅದಲ್ಲದೆ ಬೇರೆ ಪೂಜೆಗಳು ವ್ರತಗಳು ಇತ್ಯಾದಿಗಳನ್ನೆಲ್ಲ ನಾವು ಮಾಡಬೇಕು ಅಂತ. ಇದು ಒಂದು ಭಾಗ. ಇನ್ನು ಎರಡನೆಯದು ಬಹಳ ಪ್ರಧಾನವಾದದ್ದು. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬ ಸತ್ತ ಮೇಲೆ ಆತನ ಮಕ್ಕಳು ದಾನಗಳು ಅಂತ ಕೊಡ್ತಾರೆ. ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಯಾವ ಮನಸ್ಸಿನಿಂದ ಕೊಡ್ತಾನೋ ಗೊತ್ತಿಲ್ಲ, ಮತ್ತು ಕೊಡಲಿಕ್ಕೆ ಆತನಿಗೆ ಅನುಕೂಲಗಳು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಯಾವ ಪ್ರಮಾಣದಲ್ಲಿ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಇದು ಯಾವುದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನಾವು ಸತ್ತ ಮೇಲೆ ಕೊಡ್ತಕ್ಕಂಥದ್ದು.
ಆದ್ದರಿಂದ ಶಾಸ್ತ್ರಗಳು ಏನು ಅಪೇಕ್ಷೆ ಪಡುತ್ತೆ ಅಂದರೆ, ನೀವು ಸತ್ತ ಮೇಲೆ ನಿಮ್ಮ ಮಕ್ಕಳು ಕೊಡಬಹುದಾದಂತಹ ದಾನದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಬೇಡಿ. ದಾನ ಯಾಕೆ ಕೊಡಬೇಕು? ದಾನ ಕೊಡುವುದರಿಂದ ಒಂದಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ. ಹಾಗೆ ಪುಣ್ಯ ಪ್ರಾಪ್ತಿಯಾದಾಗ ಈ ಯಮಕಿಂಕರು ಎಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ನಿಮ್ಮ ಪಾಪಗಳ ದೆಸೆಯಿಂದ ನೀವು ಕಲ್ ಮೇಲೆ ಓಡಾಡ್ತೀರೋ, ಮುಳ್ಳುಗಳ ಮೇಲೆ ತರಚಿಕೊಳ್ತೀರೋ, ತಲೆ ಮೇಲೆ ಬಂಡೆ ಬೀಳುತ್ತೋ, ಅಥವಾ ಹಸಿಪತ್ರವನ ಅಂತ ಒಂದಿರುತ್ತೆ, ಅದೆಲ್ಲ ನಾನು ಮುಂದೆ 3ನೇ ಭಾಗದಲ್ಲಿ ಹೇಳ್ತೀನಿ. ಅಂದ್ರೆ ಆ ವನದಲ್ಲಿ ನೀವು ಹೋದ್ರೆ ಎಲೆಗಳಿರಲ್ಲ, ಬರೀ ಕತ್ತಿಗಳಿರುತ್ತೆ, ಕತ್ತಿಗಳ ಮಧ್ಯದಲ್ಲಿ ನುಗ್ಕೊಂಡು ಹೋಗ್ಬೇಕು ನೀವು. ಅಥವಾ ಯಾವುದೊಂದು ವೈತರಣಿ ನದಿ ಅಂತಿರುತ್ತೆ, ಅದರೊಳಗೆ ಕೇವಲ ರಕ್ತದ ಕಾಲುವೆ ಹರಿತಾ ಇರುತ್ತೆ, ಏನೇನೋ ಇರುತ್ತೆ, ಅದೆಲ್ಲ ನಾನು ಮುಂದೆ ವರ್ಣನೆ ಮಾಡ್ತೀನಿ. ಪಾಪಿಗಳಾಗಿರತಕ್ಕಂಥವರು ಈ ಶಿಕ್ಷೆಯನ್ನು ಅನುಭವಿಸುತ್ತಾ ಹೋಗ್ಬೇಕಾಗುತ್ತೆ. ನೀವು ಇಲ್ಲಿ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗಿ ಈ ಶಿಕ್ಷೆಗಳು ಕಡಿಮೆಯಾಗುತ್ತವೆ. ಅಂದ್ರೆ ಯಮಕಿಂಕರರ ಜೊತೆಗೆ ನೀವು ಯಮಲೋಕದ ಕಡೆಗೆ ಹೋಗುವ ಪ್ರಯಾಣದಲ್ಲಿ ಆಗಬಹುದಾದಂತಹ ಹಿಂಸೆ ನಿಮಗೆ ಕಡಿಮೆ ಆಗಬೇಕಾಗಿದ್ದರೆ ಈಗ ಇಲ್ಲಿ ದಾನಗಳನ್ನು ಮಾಡಬೇಕು. ನೀವು ಮಾಡದೇ ಇದ್ರೆ ನಿಮ್ಮ ಮಗ ನಾಳೆ ಮಾಡಬಹುದು, ಬಿಡಬಹುದು. ಆದರೆ ಶಾಸ್ತ್ರ ಏನು ಶಿಫಾರಸು ಮಾಡುತ್ತೆ ಅಂದ್ರೆ, ನೀವು ಬದುಕಿದ್ದಾಗ ಮಾಡಿ ಅಂತ ಹೇಳುತ್ತೆ. ನೀವು ಗೋದಾನ ಮಾಡ್ತೀರಾ, ಸುವರ್ಣದಾನ ಮಾಡ್ತೀರಾ, ರಜತ ದಾನ ಮಾಡ್ತೀರಾ, ಶಯ್ಯದಾನ ಮಾಡ್ತೀರಾ, ಛತ್ರದಾನ ಮಾಡ್ತೀರಾ, ಅದೊಂದು ದೊಡ್ಡ ಪಟ್ಟಿ ಇದೆ. ಅದನ್ನೆಲ್ಲ ನೀವು ಮಾಡಿದರೆ, ಉದಾಹರಣೆಗೆ ಗೋದಾನ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಗೋದಾನವನ್ನು ಮಾಡಿದರೆ ವೈತರಣಿ ನದಿಯನ್ನು ದಾಟಬೇಕಾಗಿದೆ, ನಿಮಗೆ ಅನುಕೂಲ ಆಗುತ್ತೆ. ಆ ಕಿವು ರಕ್ತ ತುಂಬಿರತಕ್ಕಂತಹ ನದಿಯಲ್ಲಿ ಈಜದೆ ನೀವು ಹಾಗೆ ಪಾರಾಗಬಹುದು ಅಂತ. ಹೀಗಾಗಿ ಸಾಯುವ ಮುನ್ನ ನಿಮ್ಮ ಕೈನಲ್ಲಿ ದುಡ್ಡು ಓಡಾಡುತ್ತಿದ್ದಾಗ, ನಿಮಗೆ ನಿಮ್ಮದೇ ಆದಂತಹ ದ್ರವ್ಯ ಇದ್ದಾಗ, ನಿಮಗೆ ಶಕ್ತಿ ಇದ್ದಾಗ ನೀವು ದಾನಗಳನ್ನು ಮಾಡಬೇಕು. ಈಗಾಗಲೇ ಹೇಳಿದಾಗ ಒಂದು ದೊಡ್ಡ ಪಟ್ಟಿನೇ ಇದೆ, ದೊಡ್ಡ ಪಟ್ಟಿಯೆಲ್ಲ ಒಂದು ಪುಟ್ಟ ಪಟ್ಟಿ ಇದೆ. ಆ ಪಟ್ಟಿಗೆ ಅನುಗುಣವಾಗಿ ಮಾಡಬಹುದು, ಉಳಿದದ್ದು ಮಾಡಬಹುದು, ಹೆಚ್ಚು ಮಾಡಬಹುದು, ಅದರಿಂದ ಹೆಚ್ಚು ಪುಣ್ಯವೂ ಶೇಖರಣೆ ಆಗಬಹುದು. ಹೀಗಾಗಿ ಮೃತನಾಗುವ ಮುಂಚೆ ಮಾಡಬೇಕಾದಂತಹ ಕರ್ತವ್ಯಗಳು ಏನಪ್ಪಾ ಅಂದ್ರೆ, ಒಂದು ಭಗವತ್ ಸಾನ್ನಿಧ್ಯ, ಎರಡನೆಯದು ದಾನಗಳನ್ನು ಮಾಡತಕ್ಕಂಥದ್ದು. ಈ 2 ಕರ್ತವ್ಯಗಳನ್ನು ಮಾಡಿದರೆ ಸತ್ತ ನಂತರ ಯಮಕಿಂಕರರ ಜೊತೆಗೆ ಹೋಗ್ತೀವಲ್ಲ ನಾವು, ಆಗ ಆಗತಕ್ಕಂತಹ ಕಠಿಣವಾದ ಶಿಕ್ಷೆಗಳು, ಹಿಂಸೆಗಳು ತಪ್ಪುತ್ತೆ. ಮುಂದಿನ ಭಾಗ ಏನು? ಮುಂದಿನ ಭಾಗ ಅಂದ್ರೆ ಸತ್ತ ದಿವಸದ ನಂತರ ಸಪಿಂಡೀಕರಣದ ತನಕ ಮಾಡತಕ್ಕಂತಹ ಕರ್ತವ್ಯಗಳು, ಅದನ್ನು ಮಕ್ಕಳು ಮಾಡ್ತಾರೆ. ಅದನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣವಾ? ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ವ್ಯಕ್ತಿಯ ಸತ್ತ ವರ್ಷದಲ್ಲಿ ಓನ ಮಾಸಿಕಗಳು ಅಂತಂದು ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಡುವಂಥ ಮಾಸಿಕ, ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಓನ ಮಾಸಿಕ ಅಂತಂದು ಮಾಡ್ತಾರೆ. ಈ ಓನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಓನ ಮಾಸಿಕಕ್ಕೂ ಇರೋ ವಿಶೇಷತೆ, ಡಿಫ್ರೆನ್ಸು ಏನು? ಮತ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಓನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ವ್ಯರ್ಜ ಇರುತ್ತೆ, ಕೆಲವು ದಿನಗಳು ವ್ಯರ್ಜ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ.